ಮುಸ್ಲಿಂ ರಾಜಕೀಯ ಪ್ರಜ್ಞೆ ಮತ್ತು ರಾಜಕೀಯ ಪ್ರಾತಿನಿಧ್ಯ ಸಿಕ್ಬಿಟ್ರೆ ಪವರ್ ಆಫ್ ಪಾಲಿಟಿಕ್ಸ್ ಒಳಗಡೆ ಅವರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೋಗಿ ನಿಂತರೆ ಕೋಮುವಾದ ಅನ್ನೋದೇ ಸತ್ತೋಗುತ್ತೆ ದೇಶದ. ಪವರ್ ಒಳಗಡೆ ಈಕ್ವಲ್ ಶೇರ್ ಇರ್ತದೆ, ಪ್ರಶ್ನೆ ಮಾಡೋರ ಸಂಖ್ಯೆ ದೊಡ್ಡದಿರ್ತದೆ, ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿರಲ್ಲ. ಪ್ರಜಾಪ್ರಭುತ್ವದ ಹೆಸರಿನಿಂದ ರಾಜಪ್ರಭುತ್ವವನ್ನು ಜೀವಂತವಾಗಿಟ್ಟಿದ್ದಾರೆ. ಬಟ್ ಸಾಧ್ಯ ಆಗುವಂತ ಸ್ಥಿತಿ ಇದೆಯಾ? ಇವತ್ತು ಶುರು ಆಗ್ಬೇಕು ಸರ್, ಶುರು ಆಗಿದೆ ಅಂತಾನೆ ಅನ್ಕೊಳ್ಳಿ. ಇದರಿಂದ ಬಿಜೆಪಿಗೆ ಅನುಕೂಲ ಆಗುತ್ತಾ? ಡೆಫಿನೆಟ್ಲಿ. ಮುಸ್ಲಿಂ ಎಷ್ಟು ಸಿಟ್ಟಾಗ್ತಾನೆ ಅವ್ನು ಕಾಂಗ್ರೆಸ್ಸಿಂದಾನೇ ದೂರ ಆಗ್ಬೋದು. ಬಿಜೆಪಿದು ಫಿಕ್ಸ್ಡ್ ಓಟ್ಗಳಿದ್ದಾವೆ. ಲಾಸೆ ಕಾಂಗ್ರೆಸ್ಗೆ ಲಾಸ್ ಆಗುತ್ತೆ. 5 ವರ್ಷ ಬಿಜೆಪಿ ಬರ್ಬೋದು, 10 ವರ್ಷ ಬಿಜೆಪಿ ಅನುಕೂಲ ಆಗ್ಬೋದು. 11ನೇ ವರ್ಷದಿಂದ ಬಟ್ ಯಾವಾಗಲೂ ನಿಮಗೆ ವಿರೋಧಿಗಳೇ ತಾನೆ ಅವರು? ಇಲ್ಲ ಸರ್, ಅವ್ರ ಕಾರ್ಯತಂತ್ರ ಬದಲಾಯಿಸ್ತಾರೆ. ಬರ್ದಿಟ್ಕೊಳ್ಳಿ. ಯಡಿಯೂರಪ್ಪ ಇರೋ ತನಕ ಯಡಿಯೂರಪ್ಪ ಯಾವತ್ತೂ ಕೂಡ ಅವರು ಮುಸ್ಲಿಂ ವಿರುದ್ಧ ಮಾತಾಡಿ. ಯಡಿಯೂರಪ್ಪ ಕೋಮುವಾದಿನೇ ಅಲ್ಲ. ಅವರು ವರ್ಸ್ಟ್ ಅಂಡ್ ವರ್ಸ್ಟ್ ಸಿಎಂ ಬಸವರಾಜ ಬೊಮ್ಮಾಯಿ. ಅವ್ರ ಕಾಲದಲ್ಲಿ ಏನಾಗಿತ್ತು? ತೀರಾ ಹಿಂದುತ್ವ ನಾಯಕರಿಗೆ ನಿಮ್ದೆಲ್ಲ ಕೇಸೆಲ್ಲ ತೆಗಿತೀನಿ ಅಂತ ಮಾತಾಡಿದ್ದು ವೈರಲ್ ಆಯ್ತಲ್ಲ. ಏನು ತಲೆ ಕೆಡಿಸ್ಕೊಂಡು ಇದ್ದೀನಿ? ಅರೆ ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ತಂದೆ ಎಂತ ಸಮಾಜವಾದಿ. ನಿಮಗೆ 1 ವರ್ಷ ಆಡಳಿತ ಏನದು? ಹಿಜಾಬ್ ಗಲಾಟೆ, ಅಜಾನ್ ಗಲಾಟೆ, ಬರೀ ಇಂಥವೇ ಆಗ್ತಿತ್ತಲ್ಲ. ಬಹುಶಃ ಅವಾಗ ಹಿಂದೂ ಮುಸ್ಲಿಂ ನಡುವೆ ಇದ್ದಂತ ಕೋಮು ಸಾಮರಸ್ಯ ಹದಗೆಟ್ಟಿದೆ. ಪೀಕ್ ಎಲ್ಲ ಹದಗೆಟ್ಟಿದೆ. ಬೊಮ್ಮಾಯಿ ಅವಧಿಲಿ, ಬಸವರಾಜ ಬೊಮ್ಮಾಯಿ ಅವಧಿಲಿ. ಬಸವರಾಜ ಬೊಮ್ಮಾಯಿ ಗುಡ್ ಮ್ಯಾನ್. ಯಾಕೆ ಅವರು ಒಂಥರ ಅಡ್ಮಿನಿಸ್ಟ್ರೇಟರ್ ಅಲ್ಲ. ಯಡಿಯೂರಪ್ಪ ಸೀರಿಯಸ್ಲಿ ಭ್ರಷ್ಟ. ಯಾರು ಭ್ರಷ್ಟ ಅಲ್ಲ? ಭ್ರಷ್ಟಾಚಾರದ ಪಿತಾಮಹಗಳು ಇವರೆಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ಕೋಮುವಾದಿಗಳಾಗಿರ್ಲಿಲ್ಲ ಯಡಿಯೂರಪ್ಪ ಎಲ್ಲ. ಯಡಿಯೂರಪ್ಪ ಶಿವಮೊಗ್ಗದವ್ರು ನಾವು, ನಮಗೆ ಅದ್ರ ಅರ್ಥ ಆಗಿದೆ. ಈಶ್ವರಪ್ಪನ ಇಲ್ಲಿ ಹೋಲಿಕೆ ಮಾಡಕ್ಕಾಗಲ್ಲ. ಈಶ್ವರಪ್ಪ ಅವ್ರು ಒಂದು ಮಾತು ಹೇಳಿದ್ರಲ್ಲ, ಬಿಜೆಪಿ ಆಫೀಸಲ್ಲಿ ಬಿಜೆಪಿ ಕಚೇರಿಯಲ್ಲಿ ಕಸ ಗುಡಿಸಿದ್ರೆ ಮಾತ್ರ ನಿಮಗೆ ಅಧಿಕಾರ ಸಿಗೋದು ಮುಸ್ಲಿಮರಿಗೆ ಅನ್ನೋಂಥ ಮಾತನ್ನು ಕೂಡ ಹೇಳಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಶ್ವರಪ್ಪ ಅಪರಬುದ್ಧ ಸರ್. ಈಶ್ವರಪ್ಪನವರು ಮುಸ್ಲಿಮರನ್ನ ಬೈದ್ರೆ ಮಾತ್ರ ನಮ್ಗೆ ಓಟ್ ಬರುತ್ತೆ ಅನ್ನೋಂಥ ಒಂದು ಭಾವನೆಯಲ್ಲಿ ಇತ್ತು ಪಾಲಿಟಿಕ್ಸ್. ಕೊಡ್ಲೇ ಇಲ್ಲ ಟಿಕೆಟ್. ಈಶ್ವರಪ್ಪನ ವೈಯಕ್ತಿಕ ಮೀಟಾಗಿ ಕೋಮುವಾದಿನೇ ಅಲ್ಲ. ಸಿ.ಟಿ. ರವಿ ಯಾವ ಕೋಮುವಾದಿ ಸರ್? ಮಹೇಂದ್ರ ಕುಮಾರ್ ಸ್ನೇಹಿತರು. ಮುಸ್ಲಿಮರನ್ನು ಬೈದ್ರೆ ಏನಾಗುತ್ತೆ? ಬೈದಿದ್ರೆ ಅವರಿಗೆ ತಿಂದಿದ್ದಾನ ಪಾಲಿಟಿಕ್ಸ್ ಆಗಿದೆ ಸರ್. ಅವ್ರು ಯಾರು ಕೂಡ ನಾಳೆ ನೀವು ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟು ನೀನು ಇಲ್ಲಿ ಒಳ್ಳೆಯವನಾದ್ರೆ ಏನು ಪ್ರಯೋಜನ ಅಂತ. ಸಿ.ಟಿ. ರವಿ ಚಿಕ್ಕಮಗಳೂರು ಗೆಲ್ಲೋದಕ್ಕೆ ಮುಸ್ಲಿಮರ ಕಾರಣ ಆಯ್ತು ಒಂದಂತದವರೆಗೆ. ಮತ್ತೆ ಸಿ.ಟಿ. ರವಿ ಅವರು ಅಲ್ಲಿ ಮುಸ್ಲಿಮರ ಜೊತೆ ಬಹಳ ಚೆನ್ನಾಗಿದ್ದಾರೆ. ಏನಕ್ಕೆ ಅವರಲ್ಲ ಅಲ್ಲಿ ಎರಡು ನಾಟಕ ಅವರ ಅಜ್ಞಾನ ಸರ್. ಮುಸ್ಲಿಮರನ್ನ ಬೈದ್ರೆ ನಾವು ಓಟ್ ಬರುತ್ತೆ, ನಾವು ಗೆಲ್ತೀವಿ ಅನ್ನೋದು ಅಜ್ಞಾನ ಸರ್. ಎಲ್ಲರನ್ನು ವಿಶ್ವಾಸದಿಂದ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸಿ.ಟಿ. ರವಿ ಸೋಲೆ ನೋಡೋಣ, ತೊಳೆ ನೋಡೋಣ. ಈಗ ದಿಢೀರ್ ನಿಲುವು ಬದಲಾಯಿಸ್ತಾರೆ ಜನರು ಅನುಮಾನ. ದಿಢೀರ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೋಗಿ. ನೀವು ಆಂಟಿ ಕಮ್ಯುನಲ್ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸ್ಬಿಡಿ. ನಿಧಾನವಾಗಿ ಅವ್ರ ಜೊತೆ ಸಂಘಟನೆ ಮಾಡ್ಕೊಂಡಿರಿ. ನೀವು ಏನು ಹೇಳಲೇಬೇಡಿ, ಆರಾಮಲ್ಲಿರಿ. ಹೇಳೇನೆ ಏನು ಆಗ್ಬೇಕಂತೇನೇ ಇಲ್ಲ. ಈ ಸಿ.ಟಿ. ರವಿ ಏನು ಅನ್ನೋದು ಕನ್ವಿನ್ಸ್ ಇದೆ. ಹೋಗ್ತಾ 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 ಮುಸ್ಲಿಂ ಸಮುದಾಯಕ್ಕೆ ನಾನು ಇನ್ನು ಮುಂದೆ ಆ ಥರ ಸ್ಟೇಟ್ಮೆಂಟ್ ಕೊಡಲ್ಲ, ಏನು ಕೊಟ್ಟಿಲ್ಲ ಅಂತ ಹೇಳೋ ಅಗತ್ಯನೇ ಇಲ್ಲ. ಜನ ಅಬ್ಸರ್ವ್ ಮಾಡ್ತಾರೆ. ಇಲ್ವಲ್ಲ ಒಂಚೂರು ಏನು ಬರ್ತಿಲ್ವಲ್ಲ. ಯಾಕಂದ್ರೆ ಚಿಕ್ಕಮಂಗ್ಳೂರು ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಸಿ.ಟಿ. ರವಿ ವಿರುದ್ಧ ಕೆಲಸ ಮಾಡ್ತಾರಲ್ಲ, ಸಿ.ಟಿ. ರವಿನ ಬಯಸ್ತಾ ಕೂತಿದ್ದಾರೆ ಗೊತ್ತಾ ನಿಮ್ಗೆ? ನಮ್ಮ ಮನೆಯಲ್ಲ ಪ್ರೋಗ್ರಾಮ್ ಹೋದಾಗ ಹೇಳ್ತಾರೆ, ಸಿ.ಟಿ. ರವಿನೇ ಬೇಕು ಸರ್. ರಾತ್ರಿ 2 ಗಂಟೆ ಫೋನ್ ಮಾಡಿದ್ರು ಅಣ್ಣ ಬರ್ತಾರೆ, ಈಗೇನು ಸಾಕಾಗಲ್ಲ ಅಂತ ಹೇಳ್ತಾರೆ. ಸತ್ಯ. ಮುಸ್ಲಿಮ್ರು ಸರ್ ರಿಜಿಡ್ನೆಸ್ ಇಲ್ಲ. ಮುಸ್ಲಿಂ ನೀವು ನೋಡಿದಂಗೆ ರಿಜಿಡ್ನೆಸ್ ಇಲ್ವಾ? ಮರ್ತು ಬಿಡ್ತಾರ ಜಲ್ದಿ, ಬಿಡೋ ಬೋಲಿ ಆ ರೀತಿ. ಅವರ ಆಕ್ರೋಶವನ್ನ ಜೀವಂತವಾಗಿ ತಗೊಂಡೋಗ್ಬೇಕು ಸರ್ ಅಷ್ಟೇ. ಆ ಜೀವಂತವಾಗಿ ತಗೊಂಡು ಹೋಗ್ತೀನಿ ಅನ್ನೋ ಸ್ಟೇಟ್ಮೆಂಟ್ಗಳು ಇವ್ರ ಕಡೆಯಿಂದ ಬರ್ತಾ ಇದೆ ಅಂದಾಗಲೇ ವೈಯಕ್ತಿಕ ನಿಂದನೆಗೆ ವೇದಿಕೆ ಸಿದ್ಧ ಆಗ್ತದೆ. ಬಹಳ ಆಶ್ಚರ್ಯ ಆಗುತ್ತೆ ಕೆಲವೆಲ್ಲ ಕೇಳ್ಬಿಟ್ರೆ, ಯಾವ ಸತ್ಯ ಯಾವ್ದು ಸುಳ್ಳು ಅಂತ ಅರ್ಥನೇ ಆಗಲ್ಲ. ನಿಮ್ಮ ಟೋಟಲ್ ಮಾತು ಅನಿಸ್ತಾ ನಮಗೆ ಅನಿಸಿದ್ದೇನೆಂದ್ರೆ ಸರ್, ಈ ಮುಸ್ಲಿಂ ವಿಚಾರ ಬಂದಂಥ ಟೈಮಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಬೆಳಿಬೇಕು ಅನ್ನೋಂಥದ್ದು ಹೇಳಿದೆ. ಆದರೆ ಆ ರಾಜಕೀಯ ಪ್ರಜ್ಞೆ ಬೆಳೆಯೋದಕ್ಕೆ ಈಗಿರುವಂಥ ಲೀಡರ್ಸ್ಗಳು ಅವಕಾಶ ಕೊಡ್ತಿಲ್ವಾ ಅಂತ. ಯಾವುದೇ ಕಾರಣಕ್ಕೂ ನಿಮ್ಗೆ ಒಂದು ಉದಾಹರಣೆ ಕೊಟ್ಟೆ. ನಿಮಗೆ 5,000 ರೂಪಾಯಿ ಹೋಗ್ಬಿಟ್ಟು ತಗೊಳಮ್ಮ ಅಂತ ಕೊಡ್ತೀರಿ. 5,000 ಮಾಸ್ಕಿಟೋ ಸ್ಪ್ರೇ ಹೊಡೆದ್ರೆ 25 ಜನರಿಗೆ ಡೆಂಗ್ಯೂ ಬರೋದು ತಪ್ಪುತ್ತೆ. ಅವರಿಗೆ ನಿಮಗೆ ಬೇಕಾದ್ರೆ ಡೆಂಗ್ಯೂ ಬರೋದೆ. ಟ್ಯಾಂಡರ್ ರೋಡಿಂದ ನಾಗಪುರದವರೆಗೆ ಆಟದ ಮೈದಾನ ಇಲ್ಲ ಅಂದೆ. ನಿಮಗೆ ಆಟದ ಮೈದಾನ ಯಾವುದೇ ಕಾರಣಕ್ಕೆ ನೀವು ಮಾಡಲ್ಲ.
ನಿಮ್ಗೆ ಕೊತ್ಮೀರಿ ಸೊಪ್ಪೇರೆ ಬೇಕು ಈಗ ಸರಿ ಮಾಡೋಣ, ನಮ್ಗೆ ಗೊತ್ತಿಲ್ಲ, ನಾವು ಪ್ರಯತ್ನ ಪಡ್ತೀವಿ. ಮುಸ್ಲಿಂ ಲೀಡರ್ಸ್ಗೆ ಅದಕ್ಕೆ ಅದಿಷ್ಟ ಅಲ್ಲಲ್ವಾ? ಅವ್ರು 100, 200, 300 ಕೋಟಿ, 400 ಕೋಟಿ, 5,000 ಕೋಟಿ ಆಸ್ತಿ ಮಾಡ್ಕೊಂಡ್ರೆ ಸರ್, ಅದು ಉಳಿಸ್ಬೇಕು ಅಂದ್ರೆ, ಅದು ಉಳಿಬೇಕು ಅಂದ್ರೆ ಅವ್ರ ಮಕ್ಕಳು ರಾಜಕಾರಣಿ ಆಗ್ಬೇಕು ಸರ್. ಯಾವ ಕಮ್ಯುನಿಟಿ ಮೇಲೆ ಕನ್ಸರ್ನ್ ಇದೆ? ಏನು ಮಾಡಿದ್ದಾರೆ? ವಕ್ಫ್ ಆಸ್ತಿಗಳಿದಾವಲ್ಲ, ವಕ್ಫ್ ಆಸ್ತಿಗಳಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ? ಕಟ್ಲಿ, ಸ್ಕೂಲ್ ಕಟ್ಲಿ, ಆಸ್ಪತ್ರೆಗಳನ್ನ ಕಟ್ಲಿ. ಎಷ್ಟು ಎಕರೆ, ಎಷ್ಟು ಲಕ್ಷ ಎಕರೆ ಇದೆ, ಅದಕ್ಕೆ ಫಂಡ್ ಇಲ್ಲ. ಒಂದಿಷ್ಟು ಎಕರೆ, 1000 ಎಕರೆ ಮಾರಿ ಫಂಡ್ ಮಾಡಿ ಕಟ್ಟಿ. ಇಲ್ಲ ವಕ್ಫ್ ಒಂದ್ಸಲ ಆದ್ಮೇಲೆ ಮುಗೀತು, ಆ ರೂಲ್ಸ್ ಜೊತೆ ಒಂದ್ಸಲ ತಿದ್ದುಪಡಿ ತನ್ನಿ. 1 ಲಕ್ಷ ಎಕರೆ ಇದೆ, ಎಕ್ಸಾಂಪಲ್ 18,000 ಎಷ್ಟೇನೋ, 1 ಲಕ್ಷ ಎಕರೆ, 1 ಲಕ್ಷ ಅಂತ ಇಟ್ಕೊಳ್ಳಿ. 1 ಲಕ್ಷ ಎಕರೆ ಇದೆ, ಅಲ್ಲಿ ನಾವು ಸ್ಕೂಲ್ ಕಟ್ಟಬೇಕು, ಕಾಲೇಜ್ ಕಟ್ಟಬೇಕು, ಹಾಸ್ಪಿಟಲ್ ಕಟ್ಟಬೇಕು. ಓಕೆ, ಸಮುದಾಯಕ್ಕೋಸ್ಕರನಲ್ವಾ ವಕ್ಫ್. ಒಂದ್ಸಲ ಅವನು ಇವ್ ದಾನ ಮಾಡಿದನು ಕೂಡ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡೋದು, ಅದೇ ವಕ್ಫ್. ಸಮುದಾಯಕ್ಕೆ ಏನು ಒಳ್ಳೇದು ಮಾಡಿವ್ರಿ? ನೀವೇ ಯಾಕೆ ಆ ಜಾಗದಲ್ಲಿ ಶೆಡ್ಗಳನ್ನ ಮಾಡಿ, ಪಾರ್ಕಿಂಗ್ ಲಾಟ್ಗಳು ಮಾಡ್ಕೊಂಡು ದುಡ್ಡು ತಿಂತಿದ್ದೀರಿ? ವಕ್ಫ್ ಆಸ್ತಿಗಳಲ್ಲಿ ನೀವು ಎಷ್ಟು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದೀರಿ?